ನಮಸ್ಕಾರ ಎಲ್ಲರಿಗೂ. ಪ್ರಸ್ತುತ ವಿಷಯ ಮಾರ್ಚ್ 25ರಿಂದ 27ರವರೆಗಿನ ಪ್ರಚಲಿತ ಘಟನೆಗಳ ಮೇಲಿನ MCQ. ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನಮ್ಮ ಸ್ಪರ್ಧಾ ಪ್ರಚಲಿತ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ನಮ್ಮ ಸ್ಪರ್ಧಾ ಪ್ರಚಲಿತ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇ ಪ್ರಶ್ನೆ, 11ನೇ ಏಷ್ಯನ್ ಈಜು ಚಾಂಪಿಯನ್ಶಿಪ್ 2025 ಭಾರತದಲ್ಲಿ ಎಲ್ಲಿ ಆಯೋಜಿಸಲಾಗುತ್ತದೆ? ಇದಕ್ಕೆ ಉತ್ತರ, ಗುಜರಾತ್ನ ಅಹಮದಾಬಾದ್ನಲ್ಲಿ 11ನೇ ಏಷ್ಯನ್ ಈಜು ಚಾಂಪಿಯನ್ಶಿಪ್ ಅನ್ನ 2025 ಆವೃತ್ತಿಯನ್ನ ಭಾರತದಲ್ಲಿ ಆಯೋಜಿಸಲಾಗುತ್ತಿದೆ. ನೆಕ್ಸ್ಟ್ ಕ್ವಶನ್, ಪ್ರಧಾನಿ ಮೋದಿ ಅವರ ದೂರದೃಷ್ಟಿಯನ್ನು ಪ್ರದರ್ಶಿಸುವ 1ನೇ ಭಾರತೀಯ ಚಲನಚಿತ್ರೋತ್ಸವವನ್ನು ಎಲ್ಲಿ ನಡೆಸಲಾಯಿತು? ಇದನ್ನ ಯುನೈಟೆಡ್ ಸ್ಟೇಟ್ಸ್ ಅಥವಾ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ ಪ್ರಧಾನಿ ಮೋದಿ ಅವರ ದೂರದೃಷ್ಟಿಯನ್ನು ಪ್ರದರ್ಶಿಸುವ 1ನೇ ಭಾರತೀಯ ಚಲನಚಿತ್ರೋತ್ಸವವನ್ನು ನಡೆಸಲಾಯಿತು. ನೆಕ್ಸ್ಟ್ ಕ್ವಶನ್, ಮಿಜೋರಾಂ ಇತ್ತೀಚೆಗೆ ಯಾವ ಹೂವನ್ನು ಸಿಂಗಾಪುರಕ್ಕೆ ಮೊದಲ ಬಾರಿಗೆ ರಫ್ತು ಮಾಡಿದೆ? ಮಿಜೋರಾಂ ಆಂಥೋರಿಯಂ ಎಂಬ ಹೂವನ್ನು ಇತ್ತೀಚೆಗೆ ಸಿಂಗಾಪುರ ದೇಶಕ್ಕೆ ಮೊದಲ ಬಾರಿಗೆ ರಫ್ತು ಮಾಡಿದೆ. ನೆಕ್ಸ್ಟ್ ಕ್ವಶನ್, IMF ಪ್ರಕಾರ 2025 GDP ಶ್ರೇಯಾಂಕದಲ್ಲಿ ಭಾರತವು ಯಾವ ದೇಶವನ್ನು ಮೀರಿಸುತ್ತದೆ ಎಂದು ನಿರೀಕ್ಷಿಸಲಾಗಿದೆ? IMF ಪ್ರಕಾರ GDP ಶ್ರೇಯಾಂಕದಲ್ಲಿ ಭಾರತ ಯಾವ ದೇಶವನ್ನು ಮೀರಿಸುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಅಂದ್ರೆ ಜಪಾನ್ ದೇಶವನ್ನು ಭಾರತ 2025 GDP ಶ್ರೇಯಾಂಕದಲ್ಲಿ ಮೀರಿಸಲಿದೆ. ನೆಕ್ಸ್ಟ್ ಕ್ವಶನ್, 5 ಉತ್ಪನ್ನಗಳ ಮೇಲೆ ಭಾರತದ ಇತ್ತೀಚಿನ ಆಂಟಿ ಡಂಪಿಂಗ್ ಸುಂಕದಿಂದ ಯಾವ ದೇಶವು ಪರಿಣಾಮ ಬೀರುತ್ತದೆ? ಇದಕ್ಕೆ ಉತ್ತರ, ಚೀನಾ ದೇಶ. ಚೀನಾ ದೇಶ 5 ಉತ್ಪನ್ನಗಳ ಮೇಲೆ ಭಾರತದ ಇತ್ತೀಚಿನ ಆಂಟಿ ಡಂಪಿಂಗ್ ಸುಂಕದಿಂದ ಪರಿಣಾಮವನ್ನು ಬೀರುತ್ತದೆ. ನೆಕ್ಸ್ಟ್ ಕ್ವಶನ್, ಜಲಶಕ್ತಿ ಅಭಿಯಾನ ಕ್ಯಾಚ್ ದಿ ರೇನ್ 2025 ಅಭಿಯಾನದ ಉದ್ಘಾಟನಾ ಕಾರ್ಯಕ್ರಮವನ್ನು ಯಾವ ರಾಜ್ಯ ಆಯೋಜಿಸಿದೆ? ಇದಕ್ಕೆ ಉತ್ತರ, ಹರಿಯಾಣ ರಾಜ್ಯ ಜಲಶಕ್ತಿ ಅಭಿಯಾನದ ಕ್ಯಾಚ್ ದಿ ರೇನ್ 2025 ಅಭಿಯಾನವನ್ನು ಆಯೋಜಿಸಿದೆ. ಕ್ಯಾಚ್ ದಿ ರೇನ್ 2025 ಅಭಿಯಾನ ಯಾವ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಅಂತ ಕ್ವಶನ್ ಆಗ್ಬೋದು. ಅದಕ್ಕೆ ಉತ್ತರ, ಜಲಶಕ್ತಿ ಸಚಿವಾಲಯದ ಅಡಿಯಲ್ಲಿ. ನೆಕ್ಸ್ಟ್ ಕ್ವಶನ್, ಯಾವ ಕಂಪನಿಯು ಇತ್ತೀಚೆಗೆ ಕೊಚ್ಚಿ ರಿಫೈನರಿಯಲ್ಲಿ ತೇಲುವ ಸೌರ ವಿದ್ಯುತ್ ಸ್ಥಾವರವನ್ನು ಉದ್ಘಾಟಿಸಿದೆ? BPCL ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಇದು ಇತ್ತೀಚೆಗೆ ಕೊಚ್ಚಿ ರಿಫೈನರಿಯಲ್ಲಿ ತೇಲುವ ಸೌರ ವಿದ್ಯುತ್ ಸ್ಥಾವರವನ್ನ ಉದ್ಘಾಟಿಸಿದೆ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಸರ್ರಾ ಜಫ್ರಾನಿ ಅವರು ಯಾವ ದೇಶದ ಪ್ರಧಾನಮಂತ್ರಿಯಾಗಿ ನೇಮಕಗೊಂಡಿದ್ದಾರೆ? ಸರ್ರಾ ಜಫ್ರಾನಿ ಅವರು ಇತ್ತೀಚೆಗೆ ಟ್ಯುನಿಷಿಯಾ ದೇಶದ ಪ್ರಧಾನಿಯಾಗಿ ನೇಮಕಗೊಂಡಿದ್ದಾರೆ. ನೆಕ್ಸ್ಟ್ ಕ್ವಶನ್, ಗೋವಾ ಶಿಪ್ ಯಾರ್ಡ್ ಲಿಮಿಟೆಡ್ ಇತ್ತೀಚೆಗೆ ಬಿಡುಗಡೆ ಮಾಡಿದ ಸ್ಟೆಲ್ತ್ ಫ್ರಿಗೇಟ್ ನ ಹೆಸರೇನು? ತವಶ್ಯ. ಇದು ಗೋವಾ ಶಿಪ್ ಯಾರ್ಡ್ ಲಿಮಿಟೆಡ್ ಇತ್ತೀಚೆಗೆ ಬಿಡುಗಡೆ ಮಾಡಿದ ಸ್ಟೆಲ್ತ್ ಫ್ರಿಗೇಟ್ ಆಗಿದೆ. ನೆಕ್ಸ್ಟ್ ಕ್ವಶನ್, 2025 ಕಬಡ್ಡಿ ವಿಶ್ವಕಪ್ ಎಲ್ಲಿ ನಡೆಸಲಾಯಿತು? ಇಂಗ್ಲೆಂಡ್ ನಲ್ಲಿ 2025 ಕಬಡ್ಡಿ ವಿಶ್ವಕಪ್ ಅನ್ನ ನಡೆಸಲಾಯಿತು. ಮೆನ್ಸ್ ಕಬಡ್ಡಿ ಮತ್ತು ವುಮೆನ್ಸ್ ಕಬಡ್ಡಿ ಎರಡರಲ್ಲಿಯೂ ಭಾರತವು ವಿಜಯಶಾಲಿಯಾಯಿತು. ನೆಕ್ಸ್ಟ್, ಯಾವ ರಾಜ್ಯವು ಹಿರಿಯ ನಾಗರಿಕರ ಆಯೋಗವನ್ನು ಸ್ಥಾಪಿಸಿದ ಮೊದಲ ಭಾರತೀಯ ರಾಜ್ಯವಾಗಿದೆ? ಇದಕ್ಕೆ ಉತ್ತರ, ಕೇರಳ ರಾಜ್ಯ. ಕೇರಳ ರಾಜ್ಯವು ಹಿರಿಯ ನಾಗರಿಕರ ಆಯೋಗವನ್ನು ಸ್ಥಾಪಿಸಿದ ಮೊದಲ ರಾಜ್ಯವಾಗಿದೆ. ನೆಕ್ಸ್ಟ್ ಕ್ವಶನ್, ಇತ್ತೀಚಿನ ಹೆಚ್ಚಳದ ನಂತರ ಭಾರತದಲ್ಲಿ ಸಂಸತ್ತಿನ ಸದಸ್ಯರಿಗೆ ಅಂದ್ರ ಎಂಪಿಗಳಿಗೆ ಹೊಸ ಮಾಸಿಕ ವೇತನವೆಷ್ಟು? ಹೊಸ ಮಾಸಿಕ ವೇತನ 1,24,000 ರೂಪಾಯಿ. ನೆಕ್ಸ್ಟ್, ಪರ್ಪಲ್ ಫೆಸ್ಟ್ 2025 ಎಲ್ಲಿ ಜರುಗಿತು? ಪರ್ಪಲ್ ಫೆಸ್ಟ್ 2025 ರಾಷ್ಟ್ರಪತಿ ಭವನದಲ್ಲಿ ಜರುಗಿತು. ಇದನ್ನ ಆಯೋಜನೆ ಮಾಡುವವರು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದವರು ರಾಷ್ಟ್ರಪತಿ ಭವನದೊಂದಿಗೆ ಸಹಯೋಗದೊಂದಿಗೆ ಆಯೋಜನೆಯನ್ನ ಮಾಡುತ್ತಾರೆ. ಇದು ದಿವ್ಯಾಂಗಜನ್ ಅಥವಾ ಅಂಗವಿಕಲರಿಗೆ ಸಂಬಂಧಿಸಿದೆ. ನೆಕ್ಸ್ಟ್, ಸಂಗೀತ ಅಕಾಡೆಮಿ ನೀಡುವ 2025 ಸಂಗೀತ ಕಲಾನಿಧಿ ಪ್ರಶಸ್ತಿಗೆ ಯಾರು ಆಯ್ಕೆಯಾಗಿದ್ದಾರೆ? ಇದಕ್ಕೆ ಉತ್ತರ, RK ಶ್ರೀರಾಮ್ ಕುಮಾರ್ ಅವರು 2025 ಸಂಗೀತ ಕಲಾನಿಧಿ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಇತ್ತೀಚೆಗೆ ಟಾಟಾ ಮೋಟಾರ್ಸ್ ನ ಬ್ರಾಂಡ್ ಅಂಬಾಸಿಡರ್ ಆಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ? ಇದಕ್ಕೆ ಉತ್ತರ, ವಿಕ್ಕಿ ಕೌಶಲ್ ಅವರನ್ನ ಟಾಟಾ ಮೋಟಾರ್ಸ್ ನ ಬ್ರಾಂಡ್ ಅಂಬಾಸಿಡರ್ ಆಗಿ ಆಯ್ಕೆ ಮಾಡಲಾಗಿದೆ. ನೆಕ್ಸ್ಟ್ ಕ್ವಶನ್, ತುಹಿನ್ ಕಾಂತ್ ಪಾಂಡೆ ಅವರ ಸ್ಥಾನಕ್ಕೆ ಹೊಸ ಹಣಕಾಸು ಕಾರ್ಯದರ್ಶಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಅಜಯ್ ಶೇಟ್ ಅವರು ತುಹಿನ್ ಕಾಂತ್ ಪಾಂಡೆ ಅವರ ಸ್ಥಾನಕ್ಕೆ ಹೊಸ ಹಣಕಾಸು ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ದಾರೆ. ನೆಕ್ಸ್ಟ್,
ಯಾವ ಎರಡು ದೇಶಗಳು ಐಕೆಮೆ ವ್ಯಾಯಾಮವನ್ನು ಸಹ ಹೋಸ್ಟ್ ಮಾಡುತ್ತಿವೆ? ಭಾರತ ಮತ್ತು ತಾಂಜಾನಿಯಾ ಎರಡೂ ರಾಷ್ಟ್ರಗಳು ಐಕೆಮೆ ವ್ಯಾಯಾಮವನ್ನು ಹೋಸ್ಟ್ ಮಾಡುತ್ತಿವೆ. ಇದು ಕ್ವಶನ್ ಆಗ್ಬೋದು. ಐಕೆಮೆ ವ್ಯಾಯಾಮವನ್ನು ಹೋಸ್ಟ್ ಮಾಡುವ ಎರಡು ರಾಷ್ಟ್ರಗಳು ಯಾವುವು? ಭಾರತ ಮತ್ತು ತಾಂಜಾನಿಯಾ ರಾಷ್ಟ್ರ. ನೆಕ್ಸ್ಟ್ ಕ್ವಶನ್, ಪ್ರಪಂಚದಾದ್ಯಂತ ವಾರ್ಷಿಕವಾಗಿ ಹುಟ್ಟದ ಅಥವಾ ಗರ್ಭದಲ್ಲಿರುವ ಮಗುವಿನ ಅಂತಾರಾಷ್ಟ್ರೀಯ ದಿನ 2025 ಯಾವಾಗ ಆಚರಿಸಲಾಗುತ್ತದೆ? ಪ್ರತಿ ವರ್ಷ ಮಾರ್ಚ್ 25ರಂದು ಹುಟ್ಟದ ಅಥವಾ ಗರ್ಭದಲ್ಲಿರುವ ಮಗುವಿನ ಅಂತಾರಾಷ್ಟ್ರೀಯ ದಿನವನ್ನು ಆಚರಣೆ ಮಾಡಲಾಗುತ್ತದೆ. ನೆಕ್ಸ್ಟ್ ಕ್ವಶನ್, ಇದು ಇಂಪಾರ್ಟೆಂಟ್. ಯಾರಿಗೆ ನವೀನ ಉತ್ಪನ್ನ ಅಥವಾ ಸೇವಾ ಪ್ರಶಸ್ತಿಯಾದ ಗೋಲ್ಡನ್ ಪಿಕಾಕ್ 2025 ಪ್ರಶಸ್ತಿಯನ್ನ ನೀಡಲಾಗಿದೆ? ಇದಕ್ಕೆ ಉತ್ತರ ಬೆಂಗಳೂರು ಸಂಚಾರ ಪೊಲೀಸ್, ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಇವರಿಗೆ 2025ರ ನವೀನ ಉತ್ಪನ್ನ ಅಥವಾ ಸೇವಾ ಪ್ರಶಸ್ತಿಯಾದ ಗೋಲ್ಡನ್ ಪಿಕಾಕ್ ಪ್ರಶಸ್ತಿಯನ್ನ ನೀಡಲಾಗಿದೆ. ನೆಕ್ಸ್ಟ್ ಕ್ವಶನ್, ಕೆಳಗಿನ ಯಾವ ರಾಜ್ಯವು ಮಾನವ ಅಂಗಗಳ ಕಸಿ ಕಾಯ್ದೆಯನ್ನು ಅಳವಡಿಸಿಕೊಂಡಿದೆ? ತೆಲಂಗಾಣ ರಾಜ್ಯವು ಮಾನವ ಅಂಗಗಳ ಕಸಿ ಕಾಯ್ದೆಯನ್ನ ಅಳವಡಿಸಿಕೊಂಡಿದೆ.